ನಮಸ್ತೆ ಎಲ್ರಿಗೂ ಸವಿ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ಸೆಟ್ ದೋಸೆ ತಿನ್ನಬೇಕು ಅಂತ ಆಸೆ ಆಗ್ತಿದೆ, ಬಟ್ ದೋಸೆ ಹಿಟ್ಟು ಇಲ್ಲ ಅಂತ ಚಿಂತೆ ಬೇಡ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಈ ರೀತಿ ಗೂಡು ಗೂಡಾಗಿರ್ತಕ್ಕಂಥ ಒಂದು ಸೆಟ್ ದೋಸೆನ ಹಿಟ್ಟಿಲ್ಲದೆ ಕೇವಲ ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ಒಂದ್ಸರಿ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನು ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಇಡ್ಲಿ ರವೆ ಅಂತೂ ನಾರ್ಮಲಾಗಿ ಮನೇಲಿ ಇದ್ದೇ ಇರುತ್ತೆ. ಇಡ್ಲಿ ರವೆ ಇಲ್ಲ ಅಂತಂದರೆ ಚಿರೋಟಿ ರವೆ ಕೂಡ ಬಳಸ್ಕೊಳ್ಬೋದು. ಈ ಇಡ್ಲಿ ರವೆನ ಒಂದ್ಸರಿ ನೀಟಾಗಿ ತೊಳ್ಕೊಳ್ಬೇಕು, ಯಾಕಂದರೆ ಇಡ್ಲಿ ರವೆದಲ್ಲಿ ಕೂಡ ಡಸ್ಟ್ ಇರುತ್ತೆ. ಹಾಗಾಗಿ ಒಂದ್ಸರಿ ನೀರು ಹಾಕಿ ಕ್ಲೀನಾಗಿ ತೊಳೆದಿಟ್ಕೊಳ್ಳೋಣ. ಇವಾಗ ನೋಡಿ, ನಾನು ಕೂಡ ಒಂದ್ಸರಿ ನೀರು ಹಾಕಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೀರನ್ನ ಬಸ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಬಸ್ಕೊಳ್ಳಿ, ಯಾಕಂದರೆ ರವೆ ಹೋಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಬಸ್ತಿಟ್ಕೊಳ್ಳಿ. ಈ ಇಡ್ಲಿ ರವೆಗೆ ನಾನು ಇಲ್ಲಿ ಕಾಯಿಸಿರೋ ನೀರು ಅಥವಾ ಬಿಸಿ ನೀರನ್ನ ಬಬಲ್ಸ್ ಬರೋವರೆಗೂ ನೀರನ್ನ ಕಾಯಿಸ್ಕೊಂಡಿದ್ದೆ. ಆ ನೀರನ್ನ ಇಲ್ಲಿ ನಾನು ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಸೇರಿಸೋದ್ರಿಂದ ಇಡ್ಲಿ ರವೆ ಬೇಗ ನೆನ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಕಾಯಿಸಿರೋ ನೀರನ್ನ ನಾನು ಸೇರಿಸಿ ಇಟ್ಕೊಳ್ತಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ನೋಡಿ, ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 1 ಕಪ್ಪು ಇಡ್ಲಿ ರವೆ ಬಳಸ್ಕೊಂಡಿದ್ದೆ. ಅದೇ ಕಪ್ಪಿಂದ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಳ್ಳಿ. ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಗಟ್ಟಿ ಅವಲಕ್ಕಿ ಇಲ್ಲ ಅಂತಂದರೆ ಯಾವುದು ಅವೈಲೇಬಲ್ ಇದೆ ಅದೇ ಅವಲಕ್ಕಿನ ಬಳಸ್ಕೊಳ್ಬೋದು. ಬಟ್ ಮೀಡಿಯಮ್ ಸೈಜ್ ಅವಲಕ್ಕಿ ಆದರೆ ಒಂದು ಅರ್ಧ ಕಪ್ ತೊಗೊಳ್ಳಿ. 1/4 ಕಪ್ ಅವಲಕ್ಕಿನ ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ. ಈ ರೀತಿ ತೊಳ್ಕೊಳ್ಳೋದ್ರಿಂದ ದೋಸೆ ಕಲರು ವೈಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು 2 ಸರಿ ತೊಳ್ಕೊಂಡು ನೀರನ್ನೆಲ್ಲ ಬಸ್ತಿಟ್ಕೊಂಡು ಈ ಅವಲಕ್ಕಿಗೂ ಕೂಡ ನಾನು ಬಿಸಿ ಮಾಡಿರ್ತಕ್ಕಂಥ ನೀರನ್ನೇ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಬೇಗ ನೆನೆಯುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ನೋಡಿ, ಅವಲಕ್ಕಿ ಹಾಗೆ ರವೆ ಕರೆಕ್ಟಾಗಿ ನೆಂದ್ಕೊಂಡಿದೆ. ಒಂದು 10 ನಿಮಿಷ ಬಿಟ್ಟರೆ ಸಾಕು, ಅಥವಾ ಅವಲಕ್ಕಿ ನೆನ್ಕೊಳ್ಳೋಷ್ಟು ಟೈಮ್ ಬಿಟ್ಟರೆ ಸಾಕು. ಇವಾಗ ಅವಲಕ್ಕಿ ಕಟ್ಟಾಗೋ ರೀತಿಯಲ್ಲಿ ನೆನ್ಕೊಂಡಿದ್ರೆ ಸಾಕು. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ನಾನು ಬಸ್ತಿಟ್ಕೊಂಡಿದ್ದೀನಿ ನೋಡಿ, ಈ ರೀತಿ. ಹಾಗೆ ಇಟ್ಟಿರ್ತಕ್ಕಂಥ ಅಂದರೆ ನೀರು ಹಾಕಿ ಇಟ್ಟಿರ್ತಕ್ಕಂಥ ಇಡ್ಲಿ ರವೆ ಕೂಡ ನೆನ್ಕೊಂಡಿತ್ತು. ಇಷ್ಟು ನೆಂದರೆ ಸಾಕು. ಇದರಲ್ಲಿರ್ತಕ್ಕಂಥ ನೀರನ್ನು ಕೂಡ ತೆಗೆದುಬಿಡೋಣ. ಬಟ್ ಕಲ್ಕೋಕ್ಕೆ ಹೋಗೋದು ಬೇಡ. ಜಸ್ಟ್ ಎಕ್ಸಸ್ ನೀರು ಏನಿದೆ ಅದನ್ನು ಮಾತ್ರ ನಾನು ಬಸ್ತಿಟ್ಕೊಂಡಿದ್ದೀನಿ. ಮೊದಲಿಗೆ ಈ ರವೆನ ರುಬ್ಕೊಂಡು ಬಿಡೋಣ. ಒಂದು ಮಿಕ್ಸಿ ಜಾರಿಗೆ ನಾವು ನೆನೆಸಿಟ್ಟಿರ್ತಕ್ಕಂಥ ರವೆನ ಕಂಪ್ಲೀಟಾಗಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಬಟ್ ಈ ರವೆ ರುಬ್ಕೊಳ್ಳುವಾಗ ನೀರು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ರವೆಯಲ್ಲಿ ನಾವು ಎಷ್ಟೇ ನೀರನ್ನ ತೆಗೆದ್ರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಉಳಿದಿರುತ್ತೆ. ಹಾಗಾಗಿ ನೋಡಿಕೊಂಡು ನೀರು ಬೇಕಿತ್ತು ಅಂದರೆ ಮಾತ್ರ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಜಸ್ಟ್ ಇದೇ ನೀರಲ್ಲಿ ರುಬ್ಕೊಂಡ್ರೆ ಸಾಕು. ಇವಾಗ ನೋಡಿ, ಈ ರವೆನ ಕಂಪ್ಲೀಟಾಗಿ ಸಣ್ಣಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ರವೆ ಒಂದು ಸ್ವಲ್ಪ ಒಂದಿರೋ ರವೆ 2 ರೀತಿಯಲ್ಲಿ ಕಟ್ಟಾಗುವಷ್ಟಾದರೆ ಸಾಕು, ಇಲ್ಲ ನುಣ್ಣಗಾದರೂ ಪರವಾಗಿಲ್ಲ. ನೀರನ್ನ ನೋಡ್ಕೊಂಡು ಸೇರಿಸ್ಕೊಂಡು ಈ ರೀತಿ ರುಬ್ಕೊಂಡ್ರೆ ಸಾಕು. ಇವಾಗ ಈ ರವೆ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಅಥವಾ ಮಿಕ್ಸಿಂಗ್ ಬೌಲಿಗೆ ನಾನು ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ತಿದ್ದೀನಿ. ನೀವು ಬೇಕು ಅಂತಂದರೆ ಜಾಸ್ತಿ, ಅಂದರೆ ತೋರಿಸಿರ್ತಕ್ಕಂಥ ಬಟ್ಟಲ ಸೈಜ್ನ ನೀವು ದೊಡ್ಡದು ಮಾಡಿಕೊಂಡು ಹಾಕ್ಕೊಳ್ಬೋದು. ಇವಾಗ ಮತ್ತೆ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ಒಂದು 1/4 ಕಪ್ ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಯಾವ ಕಪ್ನ ನಾನು ಯೂಸ್ ಮಾಡಿದ್ದೆ ಮೆಜರ್ಮೆಂಟಿಗೆ ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಹುಳಿ ಮೊಸರು ಇಲ್ಲ ಅಂತಂದರೆ ನಾರ್ಮಲ್ ಮೊಸರು ಕೂಡ ಬಳಸ್ಕೊಳ್ಬೋದು. ಬಟ್ 1/4 ಕಪ್ ಮೊಸರು, ಹಾಗೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈ ಮೂರೂ ಎಷ್ಟು ನೈಸ್ ಅಂತಂದರೆ ನಮಗೆ ಸ್ವಲ್ಪನೂ ಅವಲಕ್ಕಿ ತರಿ ಇರಬಾರ್ದು, ಆ ರೀತಿಯಲ್ಲಿ ರುಬ್ಕೊಳ್ಬೇಕು. ಒಂದು 1/4 ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡಿಕೊಂಡು ರುಬ್ಕೊಂಬರೋಣ. ನೋಡಿ, ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡ್ರೆ ನೋಡಿ, ಇವಾಗ ರುಬ್ಕೊಂಡಿದ್ದಾಗಿದೆ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಹಿಟ್ಟು ರೆಡಿಯಾಗಿರಬೇಕು. ಒಂದು ಸ್ವಲ್ಪನೂ ಅವಲಕ್ಕಿ ತರಿ ಅನ್ನಿಸಿರಬಾರ್ದು, ಆ ರೀತಿ ರುಬ್ಕೊಳ್ಳಿ. ಗಟ್ಟಿ ಅವಲಕ್ಕಿ ಬಳಸಿದ್ರಿ ಅಂದರೆ ಒಂದು ಸ್ವಲ್ಪ ಸಣ್ಣಾಗೋದು, ಬೇಗ ಸಣ್ಣಾಗೋದಿಲ್ಲ. ನೋಡಿಕೊಂಡು ರುಬ್ಕೊಳ್ಳಿ. ಒಂದು ಸ್ವಲ್ಪ ಮಟ್ಟಿಗೆ ತರಿ ಇದ್ದರೆ ಪರವಾಗಿಲ್ಲ. ಆದಷ್ಟು ನೈಸಾಗಿ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇವಾಗ ನೋಡಿ, ನಾವು ಮಾಡಿರ್ತಕ್ಕಂಥ ಅವಲಕ್ಕಿ ಮಿಶ್ರಣ ಕೂಡ ಈ ಒಂದು ಇಡ್ಲಿ ರವೆ ಮಿಶ್ರಣಕ್ಕೆ ಸೇರಿಸ್ಕೊಂಡಿದ್ದಾಗಿದೆ. ನೀವು ಇದೇ ರೀತಿ ಪ್ಲೇನಾಗಿ ಕೂಡ ಹಾಕ್ಕೊಳ್ಬೋದು ಇದೇ ಹಿಟ್ಟನ್ನ ಬಳಸ್ಕೊಂಡು. ಆದರೆ ನಾನಿಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲನೂ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಸಂಜೆ ಸ್ನ್ಯಾಕ್ಸ್ ಆಗಿ ಅಥವಾ ಲಂಚ್ ಬಾಕ್ಸಿಗೆ ಹಾಗೆ ಕಟ್ಬೋದು ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನಿಮಗೆ ಇದು ಯಾವುದೂ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಜಸ್ಟ್ ಪ್ಲೇನಾಗಿ ವೈಟಾಗಿರ್ತಕ್ಕಂಥ ಹಿಟ್ಟನ್ನೇ ಬಳಸ್ಕೊಂಡು ನೀವು ಸೆಟ್ ದೋಸೆನ ಮಾಡ್ಕೊಳ್ಬೋದು. ಈ ರೀತಿ ಎಲ್ಲನೂ ಸೇರಿಸ್ಕೊಂಡು ಇಂಟ್ರೆಸ್ಟ್ ಇತ್ತು ಅಂತಂದರೆ ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಗುರವಾಗಿ ಬರಲಿ ದೋಸೆ ಅನ್ನೋದಕ್ಕೋಸ್ಕರ ಈನೋ ಸೇರಿಸ್ಕೊಂಡಿದ್ದೀನಿ. ಈನೋ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು.
ಇವಾಗ ನೋಡಿ ಇದೆಲ್ಲ ಹಾಕಾದ್ಮೇಲೆ ಒಂದ್ಸರಿ ಕೈ ಆಡಿಸ್ಕೊಳ್ಳೋಣ. ಹಿಟ್ಟಿನ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನಕ್ಕಿಂತ ಅಂದರೆ ನಾವು ನಾರ್ಮಲ್ ಕ್ರಿಸ್ಪಿ ದೋಸೆ ಹಾಕ್ತೀವಲ್ಲ ಆ ದೋಸೆ ಕನ್ಸಿಸ್ಟೆನ್ಸಿಗಿಂತ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಇವಾಗ ಒಂದ್ಸರಿ ಕಲಿಸ್ಕೊಂಡು ಬಿಡೋಣ. ನೋಡಿ ಹಾಕಿರ್ತಕ್ಕಂಥ ಏನೋ ಇರಲಿ ಉಪ್ಪಾಗಲಿ ಹಿಟ್ಟಿಗೆ ಕರೆಕ್ಟಾಗಿ ಸೆಟ್ ಆಗೋ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಮುಗೀತು. ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿಯಾಗಿದೆ. ಇದನ್ನೇನು ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಗ್ಯಾಸ್ ಮೇಲೆ ದೋಸೆ ತವನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ದೋಸೆ ಹಾಕ್ಕೊಳ್ತಾ ಹೋಗೋಣ. ಈ ರೀತಿ ನಿಮಗೆ ಯಾವ ಸೈಜಲ್ಲಿ ದೋಸೆ ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡಿದರೆ ಸಾಕು. ನೋಡಿ ಈ ರೀತಿ ನಾವು ಸ್ಪ್ರೆಡ್ ಮಾಡುವಾಗಲೇ ಹೋಲ್ ಬಿಟ್ಕೊಳ್ಳುತ್ತೆ. ಅಷ್ಟು ಪರ್ಫೆಕ್ಟಾಗಿ ಇಡ್ಲಿ ರವೆಯಿಂದ ನಾವು ಬೇಕು ಅಂದಾಗ ಸೆಟ್ ದೋಸೆನ ಮಾಡ್ಕೊಳ್ಬೋದು. ಹಾಗೆ ಹಾಕಿರ್ತಕ್ಕಂಥ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪಿಂದ ದೋಸೆ ಒಂದಿಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 3 ನಿಮಿಷ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ ಒಂದು 3 ನಿಮಿಷದ ನಂತರ ನಾನು ತೆಗೆದು ತೋರಿಸ್ತಿದ್ದೀನಿ. ಮೇಲ್ಗಡೆ ಬೇಕು ಅಂತಂದರೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ಇವಾಗ ನೋಡಿ ಮೇಲ್ಗಡೆಯಿಂದ ಹಿಟ್ಟು ಸ್ವಲ್ಪ ಡ್ರೈ ಆದರೆ ಸಾಕು. ತಿರುಚಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಎರಡೂ ಬದಿಯಲ್ಲಿ ಬೇಯಿಸ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಒಂದೇ ಬದಿಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಬದಿಯಲ್ಲಿ ದೋಸೆನ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ಸೆಟ್ ದೋಸೆ, ಅದು ಇಡ್ಲಿ ರವೆ ಬಳಸ್ಕೊಂಡು ಮಾಡಿರ್ತಕ್ಕಂಥ ಸೆಟ್ ದೋಸೆ ಕೇವಲ 10 ನಿಮಿಷದಲ್ಲಿ ಫರ್ಮೆಂಟೇಷನ್ ಇಲ್ಲದೆ ಈ ರೀತಿ ಗೂಡಾಗಿರ್ತಕ್ಕಂಥ ಅಥವಾ ಹೋಲ್ ಆಗಿರ್ತಕ್ಕಂಥ ದೋಸೆನ ನಾವು ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ಹೋಲ್ ಆಗಿದೆ ಅಂತ. ನಾನಿಲ್ಲಿ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ. ಮತ್ತೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹೋಲ್ ಬರೋವರೆಗೂ ವೆಯ್ಟ್ ಮಾಡಿ ಮೇಲ್ಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಸೆಟ್ ದೋಸೆ ರೆಡಿ. ರುಚಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ಸಂಜೆ ಅಥವಾ ಮಧ್ಯಾಹ್ನ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೀವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಹಿಟ್ಟು ಇಲ್ಲ ಅಂತ ಚಿಂತೆನೇ ಬೇಡ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ಒಂದು ದೋಸೆಗೆ ಸೆಟ್ ದೋಸೆಗೆ ನಾನು ಕಾಂಬಿನೇಷನ್ ಆಗಿ ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡಿದ್ದೆ. ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ದೋಸೆ ರೆಸಿಪಿ ಹಾಗೆ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ಈರುಳ್ಳಿ, ಹಸಿರು ಮೆಣಸಿನಕಾಯಿ ಬಳಸಿರೋದ್ರಿಂದ ಯಾವ ಚಟ್ನಿನೂ ಅವಶ್ಯಕತೆ ಇರೋದಿಲ್ಲ. ಮಕ್ಕಳಿಗಂತೂ ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ರೆಸಿಪಿ. ಎಷ್ಟು ಹಗುರವಾಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ಲ. ಒಂದು ಚಟ್ನಿ ಜೊತೆಗೆ ಅಥವಾ ಕಾಯಿ ಚಟ್ನಿ ಜೊತೆಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ. ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗೋಣ. ನಮಸ್ಕಾರ.